ಹುಬ್ಬಳ್ಳಿಯ ಬಾಲಕಿಯ ಕಿಡ್ನಾಪ್ ಅಂಡ್ ಮರ್ಡರ್ ಕೇಸ್ ಸಂಬಂಧ ಮರಣೋತ್ತರ ಪರೀಕ್ಷೆಯನ್ನ ಮಾಡಲಾಯಿತು. ಮರಣೋತ್ತರ ಪರೀಕ್ಷೆಯಲ್ಲಿ 5 ವರ್ಷದ ಪುಟ್ಟ ಕಂದಮ್ಮನ ಮೇಲೆ ಅತ್ಯಾಚಾರ ಆಗಿರೋದು ದೃಢಪಟ್ಟಿದೆ. ಬಾಲಕಿಯನ್ನ ಅತ್ಯಾಚಾರಗೈದು ಅದಾದ ಮೇಲೆ ರಿತೇಶ್ ಕೊಲೆ ಮಾಡಿದ್ದಾನೆ ಅನ್ನೋದು ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ನಲ್ಲೇ ಕನ್ಫರ್ಮ್ ಆಗಿದೆ. ಇನ್ನು ಬಾಲಕಿಯ ಪ್ಯಾಂಟ್ ಅನ್ನ ತನ್ನ ಜೇಬಿನಲ್ಲಿ ಇಟ್ಕೊಂಡಿದ್ದ ರಿತೇಶ್ ಅನ್ನೋ ಮಾಹಿತಿಯೂ ಲಭ್ಯವಾಗಿದೆ. ವಿಕೃತ ಕಾಮಿಯಂತೆ ವರ್ತಿಸಿದ್ದ ಈ ಆರೋಪಿ ರಿತೇಶ್ ಇದನ್ನೆಲ್ಲ ಗಮನಿಸಿದ್ರು PSI ಅನ್ನಪೂರ್ಣ ಹಾಗೇನೆ ಅವರ ಟೀಮ್ ಮೆಂಬರ್ಸ್. ಬಾಲಕಿಯ ಪ್ಯಾಂಟ್ ಅನ್ನ ತನ್ನ ಜೇಬಲ್ಲಿ ರಿತೇಶ್ ಇಟ್ಕೊಂಡಿದ್ದಂತೆ. ಎಷ್ಟರ ಮಟ್ಟಿಗೆ ಆತ ವಿಕೃತ ಕಾಮಿ, ಆತನ ಮನಸ್ಥಿತಿ ಎಂಥದ್ದು ಅನ್ನೋದನ್ನ ಈ ವರ್ತನೆಗಳೇ ತೋರಿಸ್ತಾ ಇದೆ. ಆತನ ಚಲನ ವಲನ ಮತ್ತೆ ಪ್ರತಿ ಹಂತವನ್ನು ಹೆಜ್ಜೆಯನ್ನು PSI ಅನ್ನಪೂರ್ಣ ಹಾಗೇನೆ ಅವ್ರ ಟೀಮ್ ಮೆಂಬರ್ಸ್ ಗಮನಿಸ್ತಾ ಇದ್ರು. ನಿಜಕ್ಕೂ ಹೊಟ್ಟೆ ಉರಿಯುತ್ತೆ ಈ CCTV ಫುಟೇಜ್ ನೋಡಿದಾಗ. ತನ್ನ ಪಾಡಿಗೆ ಆಟ ಆಡ್ತಿದ್ದ ಮಗುವನ್ನ ಕಾಂಪೌಂಡ್ ಹೊರಗಡೆ ಎತ್ಕೊಂಡು ಬಂದವನೇ ಯಾವ ರೀತಿ ಓಡ್ ಹೋಗಿದ್ದಾನೆ ನೋಡಿ. ಆ CCTV ಫುಟೇಜ್ ಆತರವಾಗಿ ಓಡ್ ಹೋಗ್ತಾನೆ. ಅಂದ್ರೆ ಚಾಕ್ಲೇಟ್ ಕೊಡುವಂತ ಒಂದು ಆಮಿಷವನ್ನ ಒಡ್ಡಿ ಆಸೆಯನ್ನ ಮಗುಗೆ ತೋರಿಸಿ 5 ವರ್ಷದ ಕಂದಮ್ಮ ಮೇಲೆ ಅತ್ಯಾಚಾರ ಮಾಡಕ್ ಆತನಿಗೆ ಮನ್ಸಾದ್ರೂ ಹೇಗೆ ಬಂತೋ ಗೊತ್ತಿಲ್ಲ. ಮರಣೋತ್ತರ ಪರೀಕ್ಷೆಯಲ್ಲಿ ಅತ್ಯಾಚಾರ ಆಗಿರೋದು ದೃಢಪಟ್ಟಿದೆ. ಅದಾದ್ಮೇಲೆ ಕೊಲೆ ಮಾಡಿದ್ದಾನೆ ಅನ್ನೋದು ಕೂಡ ಕನ್ಫರ್ಮ್ ಆಗಿದೆ. ಇನ್ನು ಆಕೆಯ ಕಂದಮ್ಮನ ಪ್ಯಾಂಟ್ ಅನ್ನ ಈತ ಜೇಬಲ್ಲೇ ಇರಿಸ್ಕೊಂಡಿದ್ದ. ಈತ ಎಷ್ಟು ವಿಕೃತ ಕಾಮಿ ಅನ್ನೋದನ್ನ, ನೀಚ ಅನ್ನೋದನ್ನ PSI ಅನ್ನಪೂರ್ಣ ಮತ್ತೆ ಟೀಮ್ ಮೆಂಬರ್ಸ್ ಗಮನಿಸಿದ್ರು. ಹುಬ್ಬಳ್ಳಿಯಲ್ಲಿ ನಡೆದಿರುವಂತಹ ಘಟನೆ ದೇಶಾದ್ಯಂತ ಇವತ್ತು ಚರ್ಚೆ ಆಗ್ತಾ ಇದೆ. ಮರಣೋತ್ತರ ಪರೀಕ್ಷೆಯ ರಿಪೋರ್ಟ್ ಹೇಳ್ತಾ ಇದೆ ಆಕೆ ಮೇಲೆ ಅತ್ಯಾಚಾರ ಆಗಿದೆ ಅಂತ. ಅಂದ್ರೆ ಅತ್ಯಾಚಾರ ಆಗಿದೆಯಾ ಇಲ್ವಾ ಈ ಬಗ್ಗೆ ಒಂದಿಷ್ಟು ಗೊಂದಲಗಳಿತ್ತು. ಯಾಕಂದ್ರೆ 5 ವರ್ಷದ ಕಂದಮ್ಮ ಚಾಕ್ಲೇಟ್ ಕೊಡಿಸುವಂತ ಒಂದು ಆಮಿಷ, ಚಾಕ್ಲೇಟ್ ಕೊಟ್ಬಿಟ್ಟು ಆಕೆನ ಎತ್ಕೊಂಡು ಹೋಗ್ಬಿಡ್ತಾನೆ ಇವನು. ಅತ್ಯಾಚಾರಕ್ಕೆ ಪ್ರಯತ್ನ ಪಟ್ಟಾಗ ಆಕೆ ಕೂತ್ಕೊಂಡ್ಲು, ಆಗ ಕೊಲೆ ಮಾಡ್ದ ಅಂತ ಹೇಳಲಾಗ್ತಿತ್ತಲ್ಲ. ಇಲ್ಲ, ಅತ್ಯಾಚಾರ ಆಗಿದೆ ಅನ್ನೋದು ಇದೀಗ ಕನ್ಫರ್ಮ್ ಆಗಿದೆ. ಇನ್ನು ಹುಬ್ಬಳ್ಳಿಯಲ್ಲಿ ಬಾಲಕಿ ಕಿಡ್ನಾಪ್ ಅಂಡ್ ಕೊಲೆ ಕೇಸ್ ಸಂಬಂಧ ಕಿಮ್ಸ್ ಆಸ್ಪತ್ರೆಯಲ್ಲಿ ಬಾಲಕಿಯ ಪೋಸ್ಟ್ ಮಾರ್ಟಮ್ ಅನ್ನ ಮಾಡಲಾಗಿದೆ. ಪೋಸ್ಟ್ ಮಾರ್ಟಮ್ ಮಾಡಿದ ಮೇಲೆ ಪೋಷಕರಿಗೆ ಶವವನ್ನ ಹಸ್ತಾಂತರ ಮಾಡಲಾಗಿದೆ. ಇನ್ನೇನು ಕೆಲವೇ ಕ್ಷಣದಲ್ಲಿ ಬಾಲಕಿಯ ಅಂತ್ಯ ಸಂಸ್ಕಾರವನ್ನ ಮಾಡಲಾಗುತ್ತೆ. ಇನ್ನೊಂದು ಕಡೆ ಆರೋಪಿ ರಿತೇಶ್ ಪೋಸ್ಟ್ ಮಾರ್ಟಮ್ ಕೂಡ ಇವತ್ತೇ ಆಗುತ್ತೆ. ಎಷ್ಟು ನೊಂದಿರಬೇಡ ಈಗ ಆ ಪೋಷಕರ ಜೀವ. ಮನೆ ಮುಂದೆ ತನ್ನ ಪಾಡಿಗೆ ಸ್ವಚ್ಛಂದವಾಗಿ ಆಟ ಆಡ್ತಿದ್ದಂಥ ಮಗುವನ್ನ ಈ ಥರ ಕರ್ಕೊಂಡು ಹೋಗಿ ಚಿತ್ರ ಹಿಂಸೆ ಕೊಟ್ಟು ಅತ್ಯಾಚಾರ ಮಾಡಿ ನೀಚ ಕೃತ್ಯ ಮಾಡಿದ್ದಲ್ಲದೆ ಆಕೆಯನ್ನು ಕೊಂದುವೆರೆ ಹಾಕಿದ್ದಾನೆ ರಿತೇಶ್. ಪೋಸ್ಟ್ ಮಾರ್ಟಮ್ನಲ್ಲಿ ಅತ್ಯಾಚಾರ ಆಗಿರೋದು ಕನ್ಫರ್ಮ್ ಆಗಿದೆ. ಪೋಸ್ಟ್ ಮಾರ್ಟಮ್ ಆಗ್ತಾ ಇದ್ದಂತೆ ಆ ಬಾಲಕಿಯ ಮೃತದೇಹವನ್ನ ಕುಟುಂಬಸ್ಥರಿಗೆ ಹಸ್ತಾಂತರ ಮಾಡಲಾಗಿದೆ. ದೂರದ ಊರಿಂದ ಪಾಪ ಅವರು ಬಂದಿದ್ರು, ಹೊಟ್ಟೆಪಾಡ್ಗೋಸ್ಕರ ಇಲ್ಲಿ ಕೆಲಸ ಮಾಡ್ಕೊಂಡಿದ್ರು. ಆದರೆ ತಮ್ಮ ಮಗುವನ್ನ ಈ ರೀತಿ ಯಾರೋ ಒಬ್ಬ ಬಂದು ಕರ್ಕೊಂಡು ಹೋಗಿ ಅತ್ಯಾಚಾರ ಮಾಡಿ ಕೊಲೆ ಮಾಡಿದ್ದಾನೆ. ಅದನ್ನ ಸಹಿಸಿಕೊಳ್ಳೋದಕ್ಕೆ ಅವರಿಗೆ ಆಗ್ತಾ ಇಲ್ಲ. ಇವತ್ತೇ ಆ ಬಾಲಕಿಯ ಅಂತ್ಯಕ್ರಿಯೆಗೆ ಸಿದ್ಧತೆಗಳನ್ನ ಮಾಡ್ಕೊಳ್ತಾ ಇದ್ದಾರೆ. ಇದೇ ವಿಚಾರವಾಗಿ ಇನ್ನಷ್ಟು ಡೀಟೇಲ್ ಆಗಿ ಇನ್ಫಾರ್ಮೇಶನ್ ಕೊಡ್ತಾ ಹೋಗೋದಕ್ಕೆ ನೇರ ಸಂಪರ್ಕದಲ್ಲಿ ಕನೆಕ್ಟ್ ಆಗಿದ್ದಾರೆ ನಮ್ಮ ರಿಪೋರ್ಟರ್ ಶಿವರಾಮ ಸುಂಡಿ. ಅತ್ಯಾಚಾರ ಆಗಿದೆ ಅನ್ನೋದು ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ಹೇಳ್ತಾ ಇದೆ. ನಿಜಕ್ಕೂ ಹೊಟ್ಟೆ ಉರಿತಾ ಇದೆ. ಯಾಕಂದ್ರೆ ಅತ್ಯಾಚಾರ ಆಗಿದೆಯಾ ಇಲ್ವಾ ಈ ಬಗ್ಗೆ ಒಂದಿಷ್ಟು ಗೊಂದಲಗಳು ಇದ್ವು. ಯಾಕಂದ್ರೆ ಅತ್ಯಾಚಾರಕ್ಕೆ ಪ್ರಯತ್ನ ಪಟ್ಟಾಗ್ಲೇ ಆ ಹುಡುಗಿ ಕಿರ್ಚ್ಕೊಂಡ್ಲು, ಅದಕ್ಕೆ ಕೊಂದು ಹಾಕ್ಬಿಟ್ಟ ಅಂತೆಲ್ಲ ಚರ್ಚೆಗಳು ಆಗ್ತಾ ಇತ್ತಲ್ಲ. ಈಗ ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ಅಲ್ಲಿ ಏನೆಲ್ಲ ಕನ್ಫರ್ಮ್ ಆಗಿದೆ? ಶರ್ಮಿತಾ, ಮುಖ್ಯವಾಗಿ ಏನಂದ್ರೆ ಏನು ಅತ್ಯಾಚಾರ ಆಗಿದೆಯೋ ಇಲ್ಲ ಅನ್ನೋದ್ರ ಬಗ್ಗೆನೇ ಸಾಕಷ್ಟು ಗೊಂದಲಗಳಿತ್ತು. ಅದು ಏನಂದ್ರೆ ಆ ಹುಡುಗಿ ಮೇಲೆ ಏನು ಆರೋಪಿ ಲೈಂಗಿಕ ದೌರ್ಜನ್ಯ ಎಸಗಿರೋದು ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ನಲ್ಲಿ ಸ್ಪಷ್ಟಗೊಂಡಿದೆ. ಜೊತೆಗೆ ಏನಂದ್ರೆ ಈ ವಿಕೃತ ಕಾಮಿ ಏನಂದ್ರೆ ಆ ಬಾಲಕಿಯ ಒಳ ಉಡುಪುಗಳನ್ನು ತನ್ನ ಒಳ ಉಡುಪಿನಲ್ಲಿ ಇಟ್ಕೊಂಡಂತಹ ಅಂಶವೂ ಸಹ ಈ ಒಂದು ತನಿಖೆ ವೇಳೆ ಬೆಳಕಿಗೆ ಬಂದಿದೆ. ಒಟ್ಟಾರೆ ಅವನೇನು ಆರೋಪಿ ಒಂದು ವಿಕೃತ ಕಾಮಿ ರೀತಿಯಲ್ಲಿ ವರ್ತನೆ ಮಾಡಿದ್ದ ಮತ್ತು ಆ ಏನು ಬಾಲಕಿನ ಏನು ಕೆಲವೇ ಕ್ಷಣಗಳಲ್ಲಿ ಅಂದ್ರೆ ಆ ಬಾಲಕಿನ ಕರೆದುಕೊಂಡು ಹೋದ ಕೆಲವೇ ಕ್ಷಣಗಳಲ್ಲಿ ಈ ರೀತಿಯ ಕೃತ್ಯ ಎಸಗಿ ನಂತರ ಆ ಬಾಲಕಿ ಕಿರಿಚಿಕೊಂಡಂತ ಸಂದರ್ಭದಲ್ಲಿ ಕತ್ತಿಸಿಗೆ ಕೊಲೆ ಮಾಡಿ ತಕ್ಷಣನೇ ಎಸ್ಕೇಪ್ ಆಗಿದ್ದ. ಅಂದ್ರೆ ಕೆಲವೇ ನಿಮಿಷಗಳ ಅಂತರದಲ್ಲಿ ಎಲ್ಲವನ್ನು ಕೃತ್ಯಗಳನ್ನ ಎಸಗಿ ಎಸ್ಕೇಪ್ ಆಗಿದ್ದ. ಈಗೇನು ಮರಣೋತ್ತರ ಪರೀಕ್ಷೆ ಮಾಡಿದಾರೆ ವೈದ್ಯರು, ಈ ಸಂದರ್ಭದಲ್ಲಿ ಆ ಬಾಲಕಿ ಮೇಲೆ ಯಾವ ರೀತಿಯ ದೌರ್ಜನ್ಯ ಆಗಿದೆ ಅನ್ನೋ ಅಂಶಗಳು ಒಂದು ಖಾತ್ರಿ ಆಗಿದೆ. ಜೊತೆಗೆ ಈಗೇನು ಬೇರೆ ಏನೆಲ್ಲ ಏನು ಎಲ್ಲೆಲ್ಲಿ ಗಾಯಗಳಾಗಿದೆ ಇತ್ಯಾದಿಗಳು ಸಹ ಒಂದಿಷ್ಟು ಏನು ಮಹಜರು ಮಾಡಿದ್ದಾರೆ ತಹಸೀಲ್ದಾರ್ ಸಮ್ಮುಖದಲ್ಲಿ. ಮತ್ತು ಈಗೇನು ಮುಖ್ಯವಾಗಿ ಏನಂದ್ರೆ ಬರೀ ಕೊಲೆ ಅನ್ನೋ ಒಂದು ಮಾತಿತ್ತು. ಈಗೇನಂದ್ರೆ ಆ ಒಂದು ಅತ್ಯಾಚಾರವನ್ನು ಸಹ ಎಸಗಿದಾನೆ ಅನ್ನೋ ಒಂದು ಅಂಶ ಈಗ ದೃಢಪಟ್ಟಿದೆ. ಈಗೇನ ಬಾಲಕಿಯ ಏನು ಶವವನ್ನ ಈಗ ಮನೆಗೆ ತಂದು ನಂತರ ಏನು ದೇವಂಗಪೇಟೆಯ ಒಂದು
ಸ್ಮಶಾನ ಭೂಮಿ ರುದ್ರಭೂಮಿಯಲ್ಲಿ ಅಂತ್ಯಕ್ರಿಯೆ ನೆರವೇರಿಸಲಿಕ್ಕೆ ಕೊಂಡೊಯ್ತಾ ಇದ್ದಾರೆ. ಒಟ್ಟಾರೆ ಈ ಒಂದು ಘಟನೆ ಸಾಕಷ್ಟು ಆಕ್ರೋಶಕ್ಕೆ ಕಾರಣವಾಗಿದೆ. ಈಗೇನು ಎನ್ಕೌಂಟರ್ ಏನು ಕೊಲೆ ಆರೋಪಿ ಇದ್ದ ಅತ್ಯಾಚಾರಗೈದು ಕೊಲೆ ಮಾಡಿದಂತ ಆರೋಪಿ ಇದ್ದ ಅವನನ್ನ ಎನ್ಕೌಂಟರ್ ಮಾಡಲಾಗಿದೆ. ಆ ಕಾರಣಕ್ಕಾಗಿ ಒಂದಷ್ಟು ಸಮಾಧಾನಗೊಂಡಿದ್ದಾರೆ. ಬಿಟ್ರೆ ಈಗೇನು ಬಹಳಷ್ಟು ಜನ ಈಗೇನಂದ್ರೆ ಬಾಲಕಿಯ ಅಂತ್ಯಕ್ರಿಯೆಯಲ್ಲಿ ಭಾಗವಹಿಸಲಿಕ್ಕೆ ಹೊರಟಿದ್ದಾರೆ. ಒಟ್ಟಾರೆ ಏನು ಒಂದು ಘಟನೆ ಒಂದು ರೀತಿಯಲ್ಲಿ ದಿಗ್ಭ್ರಮೆ ಮೂಡಿಸಿದೆ ಅಂತ ಹೇಳ್ಬೋದು. ಶರ್ಮಿತಾ, ಶಿವರಾಮ್, ಈಗ ಪೋಷಕರಿಗೆ ಎಷ್ಟು ಜನ ಮಕ್ಕಳಿದ್ದಾರೆ, ಮತ್ತೆ ಈಗ ಯಾರೇ ಬಂದು ಸಾಂತ್ವನ ಹೇಳಿದ್ರು ನೀವು ಹೇಳ್ದಂಗೆ ಆರೋಪಿಯನ್ನ 24 ಗಂಟೆ ಒಳಗೆ ಎನ್ಕೌಂಟರ್ ಮಾಡಿದ್ದಾರೆ, ಸ್ವಲ್ಪ ಸಮಾಧಾನದ ವಿಷಯ. ಆದರೆ ಹೋದಂಥ ಜೀವವನ್ನ ವಾಪಸ್ ತಂದುಕೊಡೋಕೆ ಯಾರಿಂದಲೂ ಸಾಧ್ಯವಿಲ್ಲ. ಸೊ ಪೋಷಕರ ಆಕ್ರಂದನ ಹೆಂಗಿದೆ, ಮತ್ತೆ ಎಷ್ಟು ಜನ ಮಕ್ಕಳು ಅವ್ರಿಗೆ? ಶರ್ಮಿತಾ, ಇಲ್ಲಿ ಮುಖ್ಯವಾಗಿ ಗಮನಿಸಬೇಕಾದ ಅಂಶ ಅಂದ್ರೆ ಇಬ್ಬರು ಮಕ್ಕಳು, ಅಂದ್ರೆ ಪೋಷಕರಿಗೆ ಇಬ್ಬರು ಮಕ್ಕಳಿದ್ರು. ಆ ದೊಡ್ಡ ಮಗು ಬಾಲಕಿ ಏನಿದ್ಲು ಆಕೆ ಫಿಸಿಕಲಿ ಡಿಸೇಬಲ್ ಇದ್ಲು. ಈಗೇನು ಮೃತಪಟ್ಟಿದ್ದಾಳೆ ಆ ಬಾಲಕಿ ಮಾತ್ರ ಬಹಳ ಚೆನ್ನಾಗಿದ್ಲು, ಸುಂದರವಾಗಿದ್ಲು. ಮತ್ತು ಒಂದು ರೀತಿಯಲ್ಲಿ ಪುಟ್ಟ ಆ ಕಂದಮ್ಮನ್ನು ನೋಡಿದ ಕೂಡಲೇ ಯಾರಿಗೂ ಸಹ ಮನಸ್ಸು ಕರಗ್ತಿತ್ತು. ಆ ರೀತಿಯ ಒಂದು ಮಗು, ಇಬ್ಬರು ಮಕ್ಕಳಲ್ಲಿ ಒಬ್ಬ ಮಕ್ಕಳು ಏನು ಅಂಗವೈಕಲ್ಯನ ಅನುಭವಿಸ್ತಾ ಇದ್ದಾಳೆ. ಈಗೇನು ಚೆನ್ನಾಗಿದ್ಲು ಆ ಮಗುವಿನ ಮೇಲೆನೆ ಈ ಒಂದು ಕಿರಾತಕ ಈ ರೀತಿಯ ಒಂದು ಪೈಶಾಚಿಕ ಕೃತ್ಯ ಎಸಗಿದ್ದಾನೆ. ಹಾಗಾಗಿ ಎಲ್ಲೋ ಒಂದು ಕಡೆ ಏನು ಅನಾಥ ಪ್ರಜ್ಞೆ ಆ ಪೋಷಕರನ್ನು ಕಾಡ್ತಾ ಇದೆ. ಪೋಷಕರ ಆಕ್ರಂದನ ಮುಗಿಲು ಮಿಟ್ಟದಂತ ಹೇಳ್ಬೋದು. ಯಾಕಂದ್ರೆ ಈಗೇನು ಸಾರ್ವಜನಿಕರೇ ಒಂದಿಷ್ಟು ಸಾಕಷ್ಟು ಕಣ್ಣೀರು ಆಗ್ತಿರ್ಬೇಕಾದ್ರೆ ಇನ್ನು ಹೆತ್ತ ಕರುಳುಗಳು ಅವರು ಏನಂದ್ರೆ ಅದಕ್ಕೆ ಏನು ಯಾವ ಶಬ್ದಗಳೇ ಹೇಳಕ್ಕಾಗಲ್ಲ, ಆ ರೀತಿಯ ಒಂದು ಪರಿಸ್ಥಿತಿ ಅವ್ರದ್ದಾಗಿದೆ. ಈಗೇನು ಕಣ್ಣೀರು ಹಾಕ್ತಾನೆ ಏನು ಮಗುವಿನ ಅಂತ್ಯಕ್ರಿಯೆಯಲ್ಲಿ ಭಾಗವಹಿಸಲಿಕ್ಕೆ ಪೋಷಕರು ರುದ್ರಭೂಮಿಗೆ ಹೊರಟಿದ್ದಾರೆ. ಶರ್ಮಿತಾ, ಥ್ಯಾಂಕ್ ಯು ಶಿವರಾಮ, ಈ ಕ್ಷಣದ ಮಾಹಿತಿಯನ್ನು ಕೊಟ್ಟಿದ್ದಕ್ಕೆ.